ನಮಸ್ಕಾರ ಟಿವಿ ಟುಗೆ ಸ್ವಾಗತ. ಆಕಾಶದಂಗೆ ಭೂಮಿಗಿಳಿಗೆಲೆಂತೂ ಛಲ ದೊಡ್ಡ ಜಗಾದೆ ಕವೀರ ಭಗೀರಥನು ಇವನು ತಡೆಯೋರು ಯಾರುಗಿನ್ನೂ ದಿಟ್ಟ ಹೆಜ್ಜೆ ಇಟ್ಟ ನೋಡು. Hey yo my people, the lion is back. सिंगल शेर नाम है उसका बब्बर शेर. ಗುರಿಯಲಿಯುವ ದ್ರೋಣ ಎದೆಯಿರಿಯುವ ಬಾಣ. जंगल में सिंगल शेर नंबर गेम he does not care. ಗೆಳೆತನದಲ್ಲಿ ನಾಣ ಎದೆಗಿಳಿಯುವ ಸೀನ. ಸೈಯಂದರೆ ಇವ ಸೈಂಧವ, ಜಯಂದರೆ ಇವ ಬಾಂಧವ. ಕಿಚ್ಚೇರಿಸೋ ಹುಚ್ಚೆಪ್ಪಿಸೋ ಈ ಗಂಡದೆ ನಿಮ್ಮ ಮುಂದಿದೆ. Get out or get out, ಇವು ನಾನಾಡಿ ಕಟ್ಟ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಂ. ಕೃಷ್ಣಪ್ಪನವರು ಸಾಯಿ ಲೇಔಟ್ನಲ್ಲಿ ವಿವಿಧ ನಾಗರಿಕ ಸೌಲಭ್ಯಗಳ ಕಾಮಗಾರಿಗಳಿಗೆ ಅಧಿಕೃತವಾಗಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅವರು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಮಹತ್ವದ ಮಾತುಗಳನ್ನು ಆಡಿದರು. ಕಾರ್ಯಕ್ರಮದ ಪ್ರಮುಖ ಮುಖ್ಯಾಂಶಗಳು: ಅನುದಾನದ ಬಳಕೆ, ಬನ್ನೇರುಘಟ್ಟ ವ್ಯಾಪ್ತಿಯ ಸಮಗ್ರ ಅಭಿವೃದ್ಧಿಗಾಗಿ ಈಗಾಗಲೇ ದೊಡ್ಡ ಮೊತ್ತದ ಅನುದಾನವನ್ನು ನೀಡಲಾಗಿದ್ದು, ಈ ಭಾಗದ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡಲಾಗಿದೆ ಎಂದು ಶಾಸಕರು ತಿಳಿಸಿದರು. ಸರ್ಕಾರದ ವಿರುದ್ಧ ಅಸಮಾಧಾನ: ಪ್ರಸ್ತುತ ರಾಜ್ಯ ಸರ್ಕಾರವು ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಬಿಡುಗಡೆ ಮಾಡುವಲ್ಲಿ ತಾರತಮ್ಯ ಮಾಡುತ್ತಿದೆ ಎಂದು ಶಾಸಕ ಕೃಷ್ಣಪ್ಪನವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಗಣ್ಯರ ಉಪಸ್ಥಿತಿ. ಈ ಸಂದರ್ಭದಲ್ಲಿ ಸ್ಥಳೀಯ ಪ್ರಮುಖ ಮುಖಂಡರಾದ ಬಾಬು ಸಿಂಗ್, ಸಂತೋಷ್, ಚಿಕ್ಕಣ್ಣ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು. ಜನಸಹಭಾಗಿತ್ವ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ತಮ್ಮ ಭಾಗದ ಸಮಸ್ಯೆಗಳ ಕುರಿತು ಚರ್ಚಿಸಿದರು. ನಾವು ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧರಾಗಿದ್ದೇವೆ, ಆದರೆ ಸರ್ಕಾರದ ಅನುದಾನ ಹಂಚಿಕೆಯ ನೀತಿಯಿಂದಾಗಿ ಕೆಲವು ಕಾಮಗಾರಿಗಳಿಗೆ ಹಿನ್ನಡೆಯಾಗುತ್ತಿದೆ ಎಂಬುದು ಶಾಸಕರ ಅಭಿಪ್ರಾಯವಾಗಿತ್ತು. ನಾನು ಮಾತಾಡ್ತೀನಿ. ನೀವು ಕುಡಿಯೋ ನೀರು ಕಾವೇರಿ ನೀರು ಕೊಟ್ಟಿಲ್ವಾ? ಶಾಶ್ವತವಾಗಿಲ್ಲ. ಮನೆ ಮೀಟಿಂಗ್ ತಗೊಂಡಿರೋದು ಕಾವೇರಿ ಪೈಪ್ಲೈನ್ ಮಾಡಿಲ್ಲ ಇವರು. ಜಲ್ಜೀವಂತ ಆಗಿದೆ. ಅದಕ್ಕೆ ಕನೆಕ್ಷನ್ ಕೊಟ್ಟು ಏರ್ಪಾಡು ಅಲ್ಲಿ ಟ್ಯಾಪ್ ಮಾಡೋಕ್ಕಲ್ಲ. ಪಂಚಾಯತ್ ಬನ್ನೇರುಘಟ್ಟದಲ್ಲಿ ಸ್ವತಂತ್ರ ಸಿಕ್ಕಿದ್ರೆ ಸಂತೋಷ ಹೇಳಿದ್ದೀನಿ. ಮನೆ ಹೊಸದಾಗಿ ಕಟ್ಟಬಾರ್ದು, ಕಟ್ತಾ ಇರೋರು ಪೂರ್ಣ ಮಾಡ್ಕೊಳ್ಳೋಕೆ ಕಾನೂನು ಅಡಿಲಿದೆ. ಶಾಸಕರಾದ ಎಂ. ಕೃಷ್ಣಪ್ಪನವರ ಅನುದಾನದಲ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ರಸ್ತೆಯಲ್ಲಿರುವ ಶ್ರೀ ಸಾಯಿರಾಮ್ ಲೇಔಟ್ನಲ್ಲಿ ಕಾಂಕ್ರೀಟ್ ರಸ್ತೆಗೆ ಗುದ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಇಲ್ಲಿ ಬಹಳ ದಿವಸಗಳಿಂದ ಇಲ್ಲಿ ಬಹಳ ಸಮಸ್ಯೆ ಇತ್ತು ಕಾಂಕ್ರೀಟ್ ರಸ್ತೆಗಳದ್ದು. ಈ ಭಾಗದ ಜನಗಳ ಸಮಸ್ಯೆನ ನಾವು ಶಾಸಕರ ಹತ್ರ ತಿಳಿಸಿದಾಗ ಶಾಸಕರು ಕೂಡಲೇ ಸ್ಪಂದಿಸಿ ಈ ಭಾಗಕ್ಕೆ ಎಲ್ಲಾ ರಸ್ತೆಗಳಿಗೂ ಕಾಂಕ್ರೀಟ್ ರಸ್ತೆಗಳನ್ನ ಹಾಕಕ್ಕೆ ಇವತ್ತು ಗುದ್ಲಿ ಪೂಜೆ ಆಗಿದೆ.